ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ PNS ವಿಸ್ತಾರ ನ್ಯೂಸ್. ನಾನು ಐಶ್ವರ್ಯಗೌಡ. 2 ದಿನಗಳಿಂದ ಭಾರಿ ಕ್ರಾಂತಿಯನ್ನ ಹುಟ್ಟು ಹಾಕ್ತಾ ಇರುವಂತಹ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂಥದ್ದು. ಅದರ ನಂತರವಾಗಿ ಒಂದಷ್ಟು ಜನ ಹೇಗೆ ಅಂದರೆ ಈಗ BJP ಕಾಂಗ್ರೆಸ್ ಎಲ್ಲರನ್ನ ಮೀರಿಸಿ ಕಾಕ್ರೋಚ್ ಅನ್ನುವಂತಹ ಜನತಾ ಪಾರ್ಟಿ ಬರ್ತಾ ಇದೆ ಅನ್ನುವಂತಹ ನಿರೀಕ್ಷೆಯಲ್ಲಿದ್ದೀವಿ. ಎಲ್ಲೋ ಒಂದು ಕಡೆ ಬಿಹಾರದಲ್ಲೂ ಕೂಡ ಅಷ್ಟೇ ಎಲೆಕ್ಷನ್ಗೆ ಪೈಪೋಟಿ ಮಾಡ್ತಾರಾ ಅನ್ನುವಂತಹ ನಿರೀಕ್ಷೆ ಕೂಡ ಇದೆ. ಇದೆಲ್ಲದರ ಬಗ್ಗೆ ಮಾತಾಡೋದು ಇವತ್ತು ನಮ್ಮ PNS ವಿಸ್ತಾರದಲ್ಲಿ ಪ್ರಶಾಂತ್ ಸಂಬರ್ಗಿ ಅವರು ಜಾಯ್ನ್ ಆಗ್ತಾರೆ. ಅವ್ರನ್ನೇ ಮಾತಾಡ್ಸೋಗ್ತೀನಿ. ಸರ್, ಮೊದಲನೇದಾಗಿ ನಿಮ್ಮ ಮತ ಯಾರಿಗೆ ಅಂತ? ನೋಡಿ, ಖಂಡಿತ ದೇಶದ್ರೋಹದ ಇಂದ ಕಟ್ಟಿರ್ತಕ್ಕಂಥ ಪಕ್ಷ ಇದು ಜನರನ್ನ ಹುಚ್ಚು ಮಾಡಿಸೋ ಪಕ್ಷ. ನೋಡಿ, 2014ರಲ್ಲಿ ಆ್ಯಂಟಿ ಕರಪ್ಷನ್ ಮೂವ್ಮೆಂಟ್ ಅಂತ ಹೇಳಿ ಕಾಂಗ್ರೆಸ್ ವಿರುದ್ಧ ತೊಡೆ ತಟ್ಟಿ ಫಾರಿನವ್ರ ಜೊತೆ ಕೈ ಜೋಡಿಸಿ ಹುಟ್ಟಿದ ಪಾಪದ ಕೂಸೆ ಆಮ್ ಆದ್ಮಿ ಪಾರ್ಟಿ. ಈಗ ಅದೇ ಪಾಪದ ಕೂಸು ಇನ್ನೊಂದು ಪಾಪದ ಕೂಸಿಗೆ ಜನ್ಮ ಕೊಟ್ಟಿದೆ, ಅದೇ ಕಾಕ್ರೋಚ್ ಜನತಾ ಪಾರ್ಟಿ. ಇದು ಕೇವಲ ಸೋಷಿಯಲ್ ಮೀಡಿಯಾಗೆ ಸೀಮಿತವಾಗಿರ್ತಕ್ಕಂಥ ಸೆಟೈರಿಕಲ್ ಕಾಕ್ರೋಚ್ ಪಾರ್ಟಿ ಅಷ್ಟೇ. ಅಂದರೆ ಇದು ಎಲೆಕ್ಷನ್ ಕಮಿಷನ್ಗೆ ಹೋಗಿ ರಿಜಿಸ್ಟರ್ ಆಗಿ ಆಫೀಸು, ಖಜಾಂಚಿ, ಪ್ರೆಸಿಡೆಂಟು, ಸ್ಟೇಟ್ ಪ್ರೆಸಿಡೆಂಟು ಈ ಥರದ್ದೆಲ್ಲ ಏನಿಲ್ಲ. ಕೇವಲ ಯುವಕರನ್ನು ಸಂಘಟನೆ ಮಾಡಿ ದೇಶದ ವಿರುದ್ಧ ಏನೋ ಒಂದು ಜೆನ್ಜಿ ಥರ ಮಾಡಬೇಕು ಅಂತ 40 ಲಕ್ಷ ಜನ 16 ವರ್ಷದಿಂದ 29 ವರ್ಷ 40 ಕೋಟಿ ಜನ ಭಾರತದಲ್ಲಿದ್ದಾರೆ. 40 crore ಪೀಪಲ್ ಅವರನ್ನು ಟಾರ್ಗೆಟ್ ಮಾಡಬೇಕು ಅಂತ ಹೊರಟಿರ್ತಕ್ಕಂಥ ಈ ಒಂದು ಆಮ್ ಆದ್ಮಿ ಪಾರ್ಟಿಯ ಇನ್ನೊಂದು ಮುಖವಾಡವೇ ಕಾಕ್ರೋಚ್ ಜನತಾ ಪಾರ್ಟಿ. ತಮಿಳುನಾಡಿನ ವಿಜಯ್ನ ಸಕ್ಸಸ್ಸು ಬಂದಿರೋದು ಕೇವಲ ಜೆನ್ಜಿ ಓಟಿಂದ. 2019-20ರಲ್ಲಿ ಪವನ್ ಕಲ್ಯಾಣ್ ಅವರು ಜೆನ್ಜಿ ಓಟಿಂದ ಗೆದ್ದರು. ಇವೆಲ್ಲವನ್ನೂ ತಿಳ್ಕೊಂಡಿರ್ತಕ್ಕಂಥ ಒಂದು ರಾಜಕೀಯ ವಿಶ್ಲೇಷಕರು ಜೆನ್ಜಿಯನ್ನು ಹೇಗಾದರೂ ಮಾಡಿ BJP ವಿರುದ್ಧ ಎತ್ಕಟ್ಟಬೇಕು, ಅವರಿಗೆ ಏನಾದರೂ ಒಂದು ನೇಪಾಲ್ ಥರದ ಒಂದು ಷಡ್ಯಂತ್ರ ಮಾಡಬೇಕು ಅಂತ ಹೇಳಿ ಒಂದು ವೆಬ್ಸೈಟ್ ಸೀಮಿತ, ಸೋಷಿಯಲ್ ಮೀಡಿಯಾ ಸೀಮಿತ, ಇನ್ಸ್ಟಾಗ್ರಾಮ್ ಸೀಮಿತವಾಗಿರ್ತಕ್ಕಂಥ ಒಂದು ಕಾಕ್ರೋಚ್ ಜನತಾ ಪಾರ್ಟಿಯಿಂದ ಮಾಡಿ ಹೆಚ್ಚಾಗಿ ಯುವಕರನ್ನು ಇದಕ್ಕೆ ಸೆಲಿಬೇಕು ಅಂತ ಹೇಳಿ ಹೊರಟಿರ್ತಕ್ಕಂಥ ಒಂದು ಪಾಪದ ಕೆಲಸ. ಇದನ್ನು ಆಲ್ರೆಡಿ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಇದು ಆಮ್ ಆದ್ಮಿ ಪಾರ್ಟಿ. ಆಮ್ ಆದ್ಮಿ ಪಾರ್ಟಿಯ ಕಾರ್ಯದರ್ಶಿಗಳು ಎಲ್ಲಿ ಅಮೇರಿಕಾ ಮತ್ತು ಜರ್ಮನಿಯಲ್ಲಿರ್ತಕ್ಕಂಥ ದೂರಾಟಿ ಮತ್ತು ಇದೇನು ಅಭಿಜಿತ್ ಅಂತ ಕಂಡಿದ್ದಾರೆ, US ಅಲ್ಲಿದ್ದಾರೆ. ಇವರ ಒಂದು ಕಪಿಚೇಷ್ಟೆಗೆ ಬಂದಿರತಕ್ಕಂಥ ಪಕ್ಷ. ಇವ್ರು ಹೇಗಾಯಿತು ಅಂತ ಕನ್ನಡದ ಗಾದೆ ಇದೆ, ಕಂಡೋರ್ ಮಕ್ಕಳನ್ನ ಬಾವಿಗೆ ಚೆಲ್ಲಿ ಆಳ ನೋಡೋದು ಅಂತ. ಹೀಗೆ ನಮ್ಮ ಮಕ್ಕಳನ್ನು ಪ್ರೇರೇಪಣೆ ಮಾಡ್ತಾ ಇದ್ದಾರೆ, ಹೋಗಿ ಸ್ಟ್ರೈಕ್ ಮಾಡಿ ಮೋದಿ ವಿರುದ್ಧ ಮಾತಾಡಿ ಅಂತ. ಸೊ ಎಲ್ಲವನ್ನೂ ನೋಡಿದಾಗ, ಅವರ ಪ್ರಣಾಳಿಕೆಯನ್ನು ನೋಡಿದಾಗ ನಿಮಗೆ ಸಿಗೋದು 4 ಅಂಶ. ಏನು ಅಂದರೆ, ಅದಾನಿ ಅಂಬಾನಿ ಇರ್ತಕ್ಕಂಥ ಮೀಡಿಯಾ ಸಂಸ್ಥೆಗಳನ್ನು ಬಹಿಷ್ಕಾರ ಮಾಡಬೇಕು, ಮೊದಲನೇ ಪ್ರಣಾಳಿಕೆ. ಎರಡನೇ ಪ್ರಣಾಳಿಕೆ SIR ಏನು ಸ್ಪೆಷಲ್ ಇನ್ಸೆಂಟಿವ್ ರಿವಿಷನ್ ಇದೆ, ಫೇಕ್ ವೋಟರ್ ಐಡಿಯನ್ನು ತೆಗಿಬೇಕು ಅಂತ ಏನೋ ಸರ್ಕಾರ ಹೊರಟಿದೆ, ಬಾಂಗ್ಲಾದೇಶಿಗಳು, ರೋಹಿಂಗಾಗಳವರನ್ನೆಲ್ಲ ತೆಗೆದುಹಾಕಬೇಕು ಅಂತ, ಅದ್ರ ವಿರುದ್ಧ ಸಮರ ಅಂತೆ. ಅಂದರೆ ಇಲ್ಲಿ ಯಾರು ಬೇಕಾದ್ರೂ ವೋಟ್ ಮಾಡ್ಬೋದು. ಇದೆಲ್ಲ ಅವ್ರು ಎಲ್ಲ ಪ್ರಣಾಳಿಕೆಯನ್ನು ತೆಗೆದು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಇದು ಆ್ಯಂಟಿ BJP ಕಾಂಗ್ರೆಸ್ಸಿನ ಒಂದು ನಾಟಕ ಅಂತ. ನನಗೆ ತುಂಬ ಆಶ್ಚರ್ಯ ಆಗ್ತಾ ಇರೋದು, ಈ ಎಲ್ಲ ವಿಷಯವನ್ನು ಖುಷಿ ಪಡ್ತಾ ಇರೋದು ಯಾರು ಅಂದರೆ ಕಾಂಗ್ರೆಸ್ ಪಕ್ಷದವರು. ವಿಪಕ್ಷದ ನಾಯಕನಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಇನ್ನೊಂದು ಯಾವುದೋ ವಿಪಕ್ಷ ಪಕ್ಷ ಹುಟ್ಕೊತಾ ಇದೆ ಅಂದರೆ ಚಪ್ಪಾಳೆ ಹೊಡಿತಾ ಇದ್ದಾರೆ. ಎಲ್ಲರಿಗೂ ಹೊಸ ಅಪ್ಪ ಸಿಕ್ಕ ಹಾಗಿರೋ ಥರ ನಾಟಕ ಮಾಡ್ತಾ ಇದ್ದಾರೆ. ಸೊ ಇದು ಹೆಚ್ಚು ದಿನ ಬದುಕೋದಿಲ್ಲ. ಇದು ಕೇವಲ ಹೇಗೆ ಇನ್ಸ್ಟಾಗ್ರಾಮಲ್ಲಿ 15 ಸೆಕೆಂಡ್ಗೆ ನೀವು ನೋಡಿ ನಗ್ತಿರೋ ಅಷ್ಟಕ್ಕೆ ಸೀಮಿತ ಆಗಿರುತ್ತೆ. ಆಮ್ ಆದ್ಮಿ ಪಾರ್ಟಿಯಲ್ಲಿ ಮೊದಲು ರಾಘವ್ ಚಡ್ಡಾ ಅವರು ಇದ್ರು, ಅದಾದ ನಂತರ BJPಗೆ ಸೇರ್ಪಡೆಗೊಂಡ್ರು. ಅದಕ್ಕೆ ಸೇಡು ತೀರಿಸ್ಕೊಳ್ಳೋಕ್ಕೋಸ್ಕರ ಈ ಕಾಕ್ರೋಚ್ ಜನತಾ ಪಾರ್ಟಿ ಬರ್ತಾ ಇದೆ ಅನ್ನುವಂಥ ಹೇಳಿಕೆಗಳು, ವದಂತಿಗಳು ಬರ್ತಾ ಇದೆ. ಅದಕ್ಕೇನು ಹೇಳ್ತೀರಾ? ರಾಘವ್ ಚಡ್ಡಾ ಆಚೆ ಬರ್ತಾರೆ ಅಂತ ಕುಮಾರ್ ವಿಶ್ವಾಸ್ ಅವರು 2022ರಲ್ಲೇ ಹೇಳಿದರು. ಈ ಅರವಿಂದ್ ಕೇಜ್ರಿವಾಲ್ ಅಂತ ಒಬ್ಬ ಮುಖವಾಡ ಹಾಕ್ಕೊಂಡು ಬದುಕುವ ಒಬ್ಬ ಸಜ್ಜನ ರಾಜಕಾರಣಿ ಅಂತ ಹೇಳ್ಕೊಳ್ಳುವ, ನಾಟಕ ಮಾಡುವ, ಚಪ್ಪಲಿ ಹಾಕುವ, ರೆನಾಲ್ಡ್ಸ್ ಪೆನ್ ಇಟ್ಕೋವ, ಒಂದು ಉದ್ದನೆಯ ಅಂಗಿ ಹಾಕ್ಕೊಂಡು ಉದ್ದನೆಯ ಪ್ಯಾಂಟ್ ಹಾಕ್ಕೊಂಡು ಜನರಿಗೆ ಮೋಸ ಮಾಡಿದ ಅರವಿಂದ್ ಕೇಜ್ರಿವಾಲು ಶೇಷ್ ಮಹಲ್ ಕಟ್ಟಿದ ವಿಚಾರವನ್ನು ಇಡೀ ಭಾರತ ನೋಡಿದೆ, ಇಡೀ ದೇಶ ನೋಡಿದೆ. ಮತ್ತು ಲಿಕ್ಕರ್ ಮಾಫಿಯಾದ ಸ್ಕ್ಯಾಮನ್ನು ನೋಡಿದ್ದೀರಾ. ಒಂದು ಮುಖವಾಡ ಹಾಕಿ ಫಾರಿನ್ ಫಂಡಿಂಗಿಂದ ಇಟ್ಕೊಂಡು ಬದುಕ್ತಾ ಇರತಕ್ಕಂಥ ಅರವಿಂದ್ ಕೇಜ್ರಿವಾಲ್ ಅವರನ್ನು ಬೇಸತ್ತು ಆಚೆ ಬಂದಿರತಕ್ಕಂಥ ರಾಘವ್ ಚಡ್ಡಾ ಅವರು. ಅದಕ್ಕೆ ವಿರುದ್ಧವಾಗಿ ಒಂದು ಹೊಸ ಯುವ ಜನತೆಯನ್ನು ಅಟ್ರ್ಯಾಕ್ಟ್ ಮಾಡಿ BJP ವಿರುದ್ಧ ಮತ್ತು ಆಂತರಿಕ ದಂಗೆಯನ್ನು ಮಾಡಬೇಕು ಅಂತ ಹೊರಟಿರ್ತಕ್ಕಂಥ ಈ ಫಾರಿನ್ ಪಿತೂರಿ, ಅಮೇರಿಕಾದಲ್ಲಿ ಕೂತ್ಕೊಂಡು, ಆಸ್ಟ್ರೇಲಿಯಾದಲ್ಲಿ ಕೂತ್ಕೊಂಡು ಈ ಕಾಕ್ರೋಚ್ ಪಾರ್ಟಿಯನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಅದರ ಫಾಲೋವರ್ಸು ನಿಜವಾಗ್ಲೂ ಅಷ್ಟು ಜನ ಭಾರತೀಯರು ಅದನ್ನು ಫಾಲೋ ಮಾಡ್ತಾ ಇದ್ದಾರೆ ಅಥವಾ ಪ್ರಣಾಳಿಕೆಯಲ್ಲಿ ನೋಡಿದ್ದಾರೆ ಅಂತ ನೋಡಿದ್ರೆ
90% ಈಸ್ ಪಾಕಿಸ್ತಾನ್, UAE, ಆ ಕಡೆಯಿಂದ ಇರ್ತಕ್ಕಂಥ ಸೌದಿ ಅರೇಬಿಯಾ ಇರ್ತಕ್ಕಂಥ IP ಅಡ್ರೆಸ್ಗಳ ಒಂದು ಫಾಲೋವರ್ಸ್ ಜಾಸ್ತಿ ಇದ್ದಾರೆ. ಸೊ ಇದು ನಿಮ್ಗೆ ಗೊತ್ತಾಗುತ್ತೆ, ಇದು ಕೇವಲ ಒಂದು ಈ ದೋಸೆ ಮಾಡ್ಬೇಕಾದ್ರೆ ನೀರು ಹಾಕ್ತಾರೆ ನೋಡಿ, ಚರ್ರ ಅಂತ ಬರುತ್ತಲ್ಲ, ಒಗ್ಗರಣೆ ಆಗ್ಬೇಕಾದ್ರೆ ಮಸಾಲೆ ಆ ಥರದ ಒಂದು ಪಕ್ಷ. ಇದು ಕೇವಲ ಕಾಮಿಡಿಗೋಸ್ಕರ ನಗ್ನಗ್ತಾ ಇರಿ. ಸರ್, ಈಗ ಶುರು ಮಾಡಿ 2 ದಿನಕ್ಕೆ 20 ಲಕ್ಷಕ್ಕೂ ಹೆಚ್ಚು ಜನ ಫಾಲೋವರ್ಸ್ ಆಗಿದ್ದಾರೆ. ಇದೆಲ್ಲದರ ನಡುವೆ ನೋಡಿದಾಗ ಬಿಹಾರದಲ್ಲಿ ಇವರು ಕೂಡ ಅಷ್ಟೇ ಎಲೆಕ್ಷನ್ಗೆ ಬರ್ತಾರೆ, ಎಲೆಕ್ಷನ್ಗೆ ನಿಲ್ತಾರೆ ಅನ್ನುವಂಥ ಹೇಳಿಕೆಗಳು ಬರ್ತಾ ಇದೆ. ಏನು ಹೇಳ್ತೀರಾ ಅಂತ? ನೋಡಿ, ಬಿಹಾರ್ ಎಲೆಕ್ಷನ್ ಆಗಿದೆ, ನಿತೀಶ್ ಕುಮಾರ್ ಅವ್ರು ಗೆದ್ದಿದ್ದಾರೆ, ಮತ್ತೆ ಮುಖ್ಯಮಂತ್ರಿ BJP ಅವರು ಆಗಿದ್ದಾರೆ. ಸೊ ಬಿಹಾರಲ್ಲಿ ಎಲೆಕ್ಷನ್ ಯಾವುದೇ ಥರದ್ದಿಲ್ಲ. ಅಲ್ಲೇ ದೊಡ್ಡ ದೊಡ್ಡ ಪಾಂಡಿತ್ಯರು, ಪ್ರಶಾಂತ್ ಕಿಶೋರೇ ಮಕಾಡೆ ಮಲಗಿದ್ದಾರೆ. ಸೊ ಅಲ್ಲಿ ಜೀವ ಮಾಡೋದು ತುಂಬ ಕಷ್ಟ ಇದೆ. ಭಾರತದ ಯುವ ಜನತೆಗೆ ಗೊತ್ತಿದೆ BJP ಏನು ಮಾಡಿದೆ, 70 ವರ್ಷ ಕಾಂಗ್ರೆಸ್ ಇತಿಹಾಸ ಏನು ಗೊತ್ತಿದೆ. ಯಾವಾಗ ಈ ಕಾಂಗ್ರೆಸ್ ಸೇರಿ ಅನೇಕ ವಿರೋಧ ಪಕ್ಷಗಳು ಇಂಡಿ ಅಲಯನ್ಸ್ ಮಾಡಿ ಸೋತ್ ಹೋದ್ರೋ, ಇನ್ನು ಬರುವ ಮುಂದಿನ ದಿನಗಳಲ್ಲಿ 29 ಎಲೆಕ್ಷನ್ಗೆ ತಯಾರಿ ಮಾಡಲಿಕ್ಕೆ ಯುವ ಜನತೆ, 40 ಕೋಟಿ ಯುವ ಜನತೆ ಏನಿದೆ, ಹೊಸ ವೋಟರ್ಸ್ ಇದ್ದಾರೆ, 16 ವರ್ಷದಿಂದ 28 ವರ್ಷ, ಅವರನ್ನು ಹೇಗಾದರೂ ಮಾಡಿ ಸೆಲ್ತಾ ಮಾಡಬೇಕು. ಅವರನ್ನು ದೇಶದ ವಿರುದ್ಧ, ಈಗಿರ್ತಕ್ಕಂಥ ರಾಜ್ಯನ ಅಂದರೆ ಮೋದಿಯವ್ರ ವಿರುದ್ಧ ಒಂದು ಪಿತೂರಿ ಮಾಡಿ, ದಂಗೆ ಮಾಡಿಸಿ, ಒಂದು ಗಲಭೆ ಮಾಡಿಸಿ, ಕೋಮಗಲಭೆ ಮಾಡಿಸಿ, ಈ ಥರದ್ದು ಒಂದು ಷಡ್ಯಂತ್ರ ಹೊರಟಿದ್ದಾರಲ್ಲ, ಅದಕ್ಕೆ ಫುಲ್ ಸ್ಟಾಪ್ ಸಿಗುತ್ತೆ. ಸರ್, ಇದಾದ ನಂತರ ರಮ್ಯಾ ಅವರು ಕೂಡ ಅಷ್ಟೇ ಈ ಒಂದು ಜನತಾ ಪಕ್ಷಕ್ಕೆ, ಕಾಕ್ರೋಚ್ ಜನತಾ ಪಕ್ಷಕ್ಕೆ ಬೆಂಬಲವನ್ನ ಸೂಚಿಸಿರುವಂಥದ್ದು, ನಾನು ಇರ್ತೀನಿ, ನನ್ನ ಓಟ್ ಇರುತ್ತೆ ಅನ್ನುವಂಥದ್ದು. ಅದಾದ ನಂತರ ನಿನ್ನೆ ದಿನ ಕಾಂಗ್ರೆಸ್ ಸಮಾವೇಶದಲ್ಲಿ T-ಶರ್ಟ್ ಕೂಡ ಲಾಂಚ್ ಆಗಿರುವಂಥದ್ದು, ಅದಕ್ಕೇನು ಹೇಳ್ತೀರಿ? ನೋಡಿ, ಕಾಕ್ರೋಚ್ ಎಲ್ಲಿ ಸಿಗುತ್ತೆ ಹೇಳಿ? ಮೋರಿಗಳಲ್ಲಿ ಸಿಗುತ್ತೆ, ಎಲ್ಲೆಲ್ಲಿ ಗಲೀಜಿರುತ್ತೋ ಅಲ್ಲಿ ಸಿಗುತ್ತೆ. ಸೊ ನೀವು ಆ ಕಾಂಗ್ರೆಸ್ ವ್ಯಕ್ತಿಗಳು ಮತ್ತು ಯಾರ್ಯಾರು ಮಾತಾಡಿದ್ರಲ್ಲ, ಅವ್ರಿಗೆ ಆ ಮನಸ್ಥಿತಿನೇ ಇರೋದು. ಒಂದು ರಾಷ್ಟ್ರೀಯ ಪಕ್ಷದ LOP ಆಗಿರ್ತಕ್ಕಂಥ ಕಾಂಗ್ರೆಸ್, ರಾಹುಲ್ ಗಾಂಧಿ ಅವರು 90 ಸೀಟನ್ನು ತೊಗೊಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ, ನಾನು ಇನ್ನೊಂದು ಯಾವುದೋ ಈಗ ಹುಟ್ಕೊಂಡಿರೋ ಪಕ್ಷಕ್ಕೆ ಜೈಕಾರ ಹಾಕ್ತಾರೆ ಅಂದರೆ ಅವ್ರದಲ್ಲಿ ಎಷ್ಟು ಒಳಗಡೆ ಕೊಳ್ಳಿದೆ, ಚಿಲ್ಲರೆ ಬುದ್ಧಿ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅಂದರೆ ಅವರ ಸ್ಟ್ರೆಂತ್ ಮೇಲೆ, ಅವ್ರ ಮೆರಿಟ್ ಮೇಲೆ ನಾನು 29ಕ್ಕೆ ಎಲೆಕ್ಷನ್ ಗೆಲ್ತೀನಿ, BJPನ ತೊಡೆ ತಟ್ಟು ನಿಲ್ತೀನಿ ಅನ್ನೋ ಅವ್ರಿಗೆ ಒಂಥರ ಕಲ್ಪನೆನೇ ಇಲ್ಲ. ನಾನು ಇನ್ನೊಬ್ರು ಯಾರೋ ಬಂದಿದ್ರೆ ಅವ್ರು ಜೈಕಾರ ಹಾಕ್ತೀನಿ ಅಂತ ಹೇಳಿದ್ರೆ, ಇದು ಬೇರೆಯವ್ರ ಮಕ್ಕಳಿಗೆ ನಾನು ಅಪ್ಪ ಅಂತ ಹೇಳ್ದಂಗೆ ಆಗ್ತಾ ಇದೆ. ಸೊ ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ಎಸ್ಪೆಷಲಿ ಸಿದ್ದರಾಮಯ್ಯ ಅವ್ರಿಗೆ, ಬಿಕಾಸ್ ನಾಡಿನ ಮುಖ್ಯಮಂತ್ರಿ, ನಾನು ಕಾಕ್ರೋಚ್ ಅಂತ ಹೇಳೋದಾದರೆ, ಈಗ ನೀವು ಮಾಡಿರ್ತಕ್ಕಂಥ ಪಾಲಿಸಿಗಳೆಲ್ಲ ಕೇವಲ ಕಾಕ್ರೋಚ್ ರೀತಿಯಲ್ಲೇ ಇದೆ. 55,000 ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿಗಳಲ್ಲಿ ಕೊಟ್ಟು ನಮ್ಮನ್ನು ದಿವಾಲಿ ಮಾಡೋ ಹೊರಟಿದ್ದೀರಾ. ದಿವಾಲಿ ಮಾಡಿ ಕಾಕ್ರೋಚ್ ಥರನೇ ಬದುಕಬೇಕು ಅಂತ ನಿಮ್ಮ ಆಸೆ ಇದೆ ಅನ್ಕೊತೀನಿ. ಸೊ ಅವರು ಐ ಆಮ್ ಕಾಕ್ರೋಚ್ ಅಂತ ಹೇಳೋದ್ರಲ್ಲಿ ಏನು ಸಂದೇಹ ಏನಿಲ್ಲ. ಎಸ್, ಅವರ್ ಸ್ಟೇಟ್ ಎಕಾನಮಿ ಈಸ್ ಕಾಕ್ರೋಚ್ ಬಿಕಾಸ್ ಆಫ್ ಸಿದ್ದರಾಮಯ್ಯ. ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಕಮೆಂಟ್ಗಳು ಬರ್ತಾ ಇರೋದೇನಂತ ಅಂದರೆ, BJP ಅವ್ರನ್ನ ಮುಳುಗಿಸಿ ಇವ್ರು ಬರ್ತಾರೆ, ಈ ಪಕ್ಷ ಬರುತ್ತೆ ಅನ್ನುವಂಥ ಹೇಳಿಕೆಗಳು ಬರ್ತಿದೆ. ಅದಕ್ಕೆ ನಿಮ್ಮ ಉತ್ತರ? ನೋಡಿ, 2034ವರೆಗೂ ನಮ್ಮಲ್ಲಿ ಲೀಡರ್ಸು ಮತ್ತು ನಮ್ಮ ಇರ್ತಕ್ಕಂಥ ಪಾಲಿಸಿಗಳು ಎಲ್ಲವೂ ಇದೆ. ಯೋಗಿಯವರಿದ್ದಾರೆ, ದೇವೇಂದ್ರ ಫಡ್ನವೀಸ್ ಇದ್ದಾರೆ, ಹೇಮಂತ್ ಬಿಸ್ವಾಸ್ ಇದ್ದಾರೆ, ಅಣ್ಣಾಮಲೈ ಇದ್ದಾರೆ. ನಮ್ಮಲ್ಲಿ ಲಿಸ್ಟು ಲೀಡರ್ಸ್ಗೆ, ಕಾರ್ಯಕರ್ತರಿಗೆ ಕೊರತೆ ಇಲ್ಲ. BJPಯಲ್ಲಿ ಯಾವತ್ತೂ ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಏನು? ಭಾರತದಿಂದ ಹುಟ್ಟಿರ್ತಕ್ಕಂಥ, ಭಾರತದ ಪ್ರತಿನಿಧಿಸುವ ಪಕ್ಷ. ಕಾಂಗ್ರೆಸ್ ಯಾರು ಕಂಡುಹಿಡಿದಿದ್ದು? ಫಾರಿನರ್ ಕಂಡುಹಿಡಿದಿದ್ದು. ಈ ಕಾಕ್ರೋಚ್ ಪಾರ್ಟಿ ಕಂಡುಹಿಡಿದಿದ್ದು ಯಾರೋ? ಅಮೆರಿಕದಲ್ಲಿ ಕೂತ್ಕೊಂಡ್ರೆ ಯಾರೊಬ್ಬ ಕಂಡುಹಿಡಿದಾನೆ. ಭಾರತೀಯದ ಏನಾದರೂ ಇದ್ದರೆ, ಒರಿಜಿನಲ್ ಇದ್ದರೆ ಅದು ಇಲ್ಲೇ ಇರೋದು. ಅದಕ್ಕೆ ಶಾಶ್ವತ ಇರುತ್ತೆ, ಅದಕ್ಕೆ ಆಯುಷ್ ಜಾಸ್ತಿ ಇರುತ್ತೆ. ಇದೆಲ್ಲ ಇಂಪೋರ್ಟೆಡ್ ಮೀಟರ್ಲೆಲ್ಲ ಹಾಳಾಗುತ್ತೆ. ಹಾಗೆ ಇಂಪೋರ್ಟೆಡ್ ಆಗಿರ್ತಕ್ಕಂಥ ಕಾಕ್ರೋಚ್ ಪಾರ್ಟಿ ಆಯುಷ್ ಕಮ್ಮಿ ಇದೆ, ಕೇವಲ 3 ದಿನದ ಕೇಲ್ ಖತಮ್ ಆಗುತ್ತೆ. ಇನ್ನೊಂದು ಸರ್, ಏನಪ್ಪಾ ಅಂತ ಹೇಳಿದ್ರೆ, ಈಗ ಅಭಿಜಿತ್ ಅನ್ನುವಂಥವ್ರು ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಏನೋ ಹೇಳಿಕೆ ಕೊಟ್ಟಾದ ನಂತರ ಅವರು ದಲಿತ ಅಂತ ಹೇಳಿ ಟೀಕೆಗಳನ್ನ ಮಾಡ್ತೀರಾ, ಅದು BJP ಅವರ ಕೈವಾಡ ಅನ್ನುವಂಥ ಹೇಳಿಕೆ ಕೂಡ ಬರ್ತಾ ಇದೆ. ನೋಡಿ, ಈ ದೇಶದ ವಿರುದ್ಧ ಕೂತ್ಕೊಂಡು ಮಾಡಿರ್ತಕ್ಕಂಥ ಅನೇಕ ಟಿಪ್ಪಣಿಗಳು, ಕಾಶ್ಮೀರನ್ನು ಲಿಬರೇಟ್ ಮಾಡಬೇಕು ಅಂತ ಇದೇ ಅಭಿಜಿತ್ ಮೇಲೆ ಕೇಸಿದೆ. ಅಭಿಜಿತ್ ಮೇಲೆ 1, 2, 3 ಕೇಸು, ಸಾವಿರಾರು ಕೇಸು, ದೇಶದ ವಿರುದ್ಧ ಮಾಡಿರ್ತಕ್ಕಂಥ ಷಡ್ಯಂತ್ರಗಳು ಹೆಚ್ಚಾಗಿ ಕಾಣ್ತಾ ಇದೆ. ಕಾಶ್ಮೀರಲ್ಲಿ ಆರ್ಟಿಕಲ್ 370 ತೆಗೆದಾಗ ಆತ ಮಾಡಿರ್ತಕ್ಕಂಥ ಟ್ವೀಟ್ಗಳು, ಆತ ಬರ್ಕೊಂಡಿರ್ತಕ್ಕಂಥದ್ದನ್ನು ನೋಡಿದ್ದೀವಿ. ಆತ ಆಮ್ ಆದ್ಮಿ ಪಾರ್ಟಿ ಜೊತೆ ಕೂತ್ಕೊಂಡಿರ್ತಕ್ಕಂಥ ಗಂಜಿ ಗಿರಾಕಿ ಅಂತ ನೋಡಿದ್ದೇವೆ. ಆತ ದೇಶದ ಅನೇಕ ವಿಷಯಗಳಲ್ಲಿ ಫಾರಿನರ್ ಜೊತೆ ಕೈ ಸೇರಿಸ್ಕೊಂಡಿರೋದನ್ನು ನೋಡಿದ್ದೇವೆ. ಸೊ ಯಾರು ಇದರಲ್ಲಿ ದಲಿತ ಕಾರ್ಡ್ ಯೂಸ್ ಮಾಡಿ ಅದನ್ನು ಅಡ್ವಾಂಟೇಜ್ ಆಗಿ ತೊಗೊತಾ ಇರೋದು ನಿಮಗೆ ಗೊತ್ತಿದೆ. ಸೊ ಇದು ಕೇವಲ ನಾಟಕ. BJPಯನ್ನು ಹೇಗಾದರೂ ಮಾಡಿ ಎಲ್ಲ ಥರದ ಶಕ್ತಿಗಳನ್ನು, ವಾಮ ಮಾರ್ಗವನ್ನು ಯೂಸ್ ಮಾಡಿದ್ದಾರೆ. ಇಂಡಿ ಅಲಯನ್ಸ್ ಮಾಡಿದ್ದಾರೆ, ಯುನೈಟೆಡ್
ಅಪೋಸಿಷನ್ ಮಾಡಿದ್ದಾರೆ. ಈಗ ಸಿಕ್ಕಿರ್ತಕ್ಕಂಥದ್ದು ಕಾಕ್ರೋಚ್ ಪಾರ್ಟಿ ಅಷ್ಟೇ. ಸೊ ಎಲ್ಲ ಮಾರ್ಗ ಬಂದಾದಾಗ ಹೊಸ ಮಾರ್ಗ ಹುಡುಕಿರೋದೇ ಕಾಕ್ರೋಚ್ ಪಾರ್ಟಿ. ಥ್ಯಾಂಕ್ ಯು ಸೊ ಮಚ್. ಎಸ್, ನೋಡಿದ್ರಲ್ಲ, ಇದಿಷ್ಟು ಪ್ರಶಾಂತ್ ಸಂಬರ್ಗಿ ಅವರ ಮಾತಾಗಿತ್ತು. ಏನಪ್ಪಾ ಅಂತ ಹೇಳಿದ್ರೆ ಅವ್ರು ಹೇಳ್ತಾ ಇರುವಂಥದ್ದು ಬಿಜೆಪಿ ಅವ್ರನ್ನ ಒಂದು ಕಡೆ ಟಾರ್ಗೆಟ್ ಮಾಡಿರುವಂಥದ್ದಾಗಿರ್ಬೋದು. ಎಲ್ಲ ಮಾರ್ಗಗಳು ಅಷ್ಟೇ ತಪ್ಪಾದಾಗ ಎಲ್ಲೋ ಒಂದ್ ಕಡೆ ಸಣ್ಣ ಮಾರ್ಗನ ಹುಡ್ಕೊಂಡ್ ಬರ್ತಾ ಇರುವಂತ ಕೆಲಸ ಕೂಡ ಅವ್ರು ಮಾಡ್ತಾ ಇರುವಂತಹ ಮಾತು ಪ್ರಶಾಂತ್ ಸಂಬರ್ಗಿ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಹರೀಶ್ ಜೊತೆ ಐಶ್ವರ್ಯಗೌಡ, PNS ವಿಸ್ತಾರ ನ್ಯೂಸ್, ಬೆಂಗಳೂರು.